ನೀವು ಎಲ್ರಿಗೂ ಮಾವಯ್ಯ. ನಿಮ್ಮಿಂದಾಗಿ ಈ ಆಫೀಸ್ ನಡೀತಾ ಇದೆ. ನೀವು ನನ್ನ ಮೇಲೆ ಅದೆಷ್ಟು ಪ್ರೀತಿ ಇಟ್ಟಿದ್ರಿ. ಯಾಕಶ್ಚಿತ್ ಜವಾನನ್ನ ಯಜಮಾನನ ಥರ ನೋಡ್ಕೊಂಡ್ರಿ. ಎಲ್ಲ ಜವಾಬ್ದಾರಿನೂ ಕೊಟ್ರಿ. ಆದರೆ ನಿಮ್ಮ ಅಳಿಯ ನಾಯಿ ಬಾಲ ಥರ ಏನೂ ಪ್ರಯೋಜನ ಇಲ್ಲ. ನೀವು ಹೇಳಿದಾಗೆ ಅವನು ಹದ್ದು ಬಸ್ತಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೂ ಆ ಥರ ಇಟ್ಕೊಳ್ಳೋದಕ್ಕೆ ನನಗೆ ಶಕ್ತಿ ಕೊಡು ಮಾವಯ್ಯ. ಈ ಆಫೀಸಿಗೆ ಬಂದ್ರೆ 26 ಪ್ರಾಬ್ಲಮ್, 26 ಟೆನ್ಷನ್. ಯಾರಿಗೆ ಹೇಳಿ, ಯಾರಿಗೆ ಬಿಡ್ಲಪ್ಪ? ಏನಾದರೂ ಆಗು, ಮೊದಲು ಮಾವಯ್ಯನವರಿಗೆ ಶರಣಾಗು. ಈ ಮಾವಯ್ಯನ ಫೋಟೋ ಇಲ್ಲಿರೋವರೆಗೂ ನಮ್ಮ ತಾಪತ್ರ ತಪ್ಪಿದ್ದಲ್ಲ. ಸತ್ತಿರೋರ್ ಮುಖ ದಿನಾಗ್ಲೂ ನೋಡಿ ನೋಡಿ ನಮ್ಮನ್ನ ಯಾಕಪ್ಪ ಸಾಯಿಸ್ತಾರೆ? ಹನುಮಾನನ ಹಂಗಾರೆ ಹೊಡೀರಿ. ನಮಸ್ಕಾರ, ಗುಡ್ ಮಾರ್ನಿಂಗ್ ಹೇಳ್ರಿ. ಗುಡ್ ಮಾರ್ನಿಂಗ್ ಮಾವಯ್ಯ. ನನ್ ಹೊಡೀರಿ. ಯಾಕೆ ಹೊಡಿದ್ರಿ? ನೀನೇ ಹೊಡಿ ಅಂದಲ್ಲಪ್ಪ. ಗುಡ್ ಮಾರ್ನಿಂಗ್ ಮಾಡಿ ಅಂತ ಹೇಳಿದ್ದು. ಗುಡ್ ಮಾರ್ನಿಂಗ್ ಅನ್ಬೇಕಾ? ಗುಡ್ ಮಾರ್ನಿಂಗ್ ಮಿಸ್ಟರ್ ಶಂಭು. ನಾಯಿ ನರಿಗಳಿಗೆಲ್ಲ ಗುಡ್ ಮಾರ್ನಿಂಗ್ ಹೇಳೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ನಾಯಿ ನರಿ ಅಂತ ಇದ್ದೀರಾ? ಅಯ್ಯೋ, ನಾನು ನನ್ನ ಹೆಂಡತಿ ಕಣಪ್ಪ. ಅಂದ್ರೆ ನಿಮ್ ಹೆಂಡತಿ ನರಿನಾ? ಹೊಡಿಲ್ಲ ಫೋನ್. ಅಯ್ಯೋ, ದಯವಿಟ್ಟು ಅಂತ ಕೆಲಸ ಮಾಡ್ಬೇಡಪ್ಪ. ಈ ಆಫೀಸ್ ನೀನೇ ಮುಖ್ಯಸ್ಥ ಅಲ್ಲೇನಪ್ಪ? ನಾನು ಈ ಆಫೀಸ್ಗೆ ಸೀನಿಯರ್ ಅಪ್ಪ. ದಿನಾಗ್ಲೂ ಹೇಳಿ ಹೇಳಿ ಯಾಕಯ್ಯ ನನ್ಗೆ ಹೊಟ್ಟೆ ಉರಿಸ್ತೀಯ? ಓದ್ ದಾರಿ ಬಂತು ಅಂದ್ರೆ ಅಂಕಲ್ ಅಂತ ಕರಿಯಕ್ಕಾಗತ್ತಾ? ಇಲ್ಲಿ ನನ್ನ ಮಾತೇ ನಡೆಯೋದು. ನನ್ನ ರೆಕಮೆಂಡೇಶನ್ ಇಂದಾನೇ ನಿಮ್ಗೆ ಆಫೀಸ್ ಸಿಕ್ಕಿರೋದು. ನಿಮ್ ಮಾವಯ್ಯ ನಿನಗೆಲ್ ಕೊಡ್ತಾ ಇದ್ರು? ಯಾವ್ದು ಆಶ್ರಮಕ್ಕೆ ದಾನ ಮಾಡ್ತೀನಿ ಅಂತ ಇದ್ರು. ಜಾಸ್ತಿ ಪರದೇಸಿ ಪಾಲು ಅಂತಾರೆ. ಆಗ ನಾನು ಹೇಳಿದೆ, ಆಶ್ರಮಕ್ಕೆ ನೀವೇನ ದಾನ ಮಾಡಿಬಿಟ್ರೆ ನಿಮ್ಮ ಅಳಿಯ ತಿರುಪೆ ಎತ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಮಲಗಬೇಕಾಗುತ್ತೆ. ನಿಮ್ಮ ಮಗಳಿಗೂ ಕಷ್ಟ ಆಗುತ್ತೆ. ಹಾಳಾಗೋಗ್ಲಿ, ಈ ಆಸ್ತಿನೂ ಆಫೀಸ್ನು ಅವ್ರ ಹೆಸರಿಗೆ ಬರ್ಕೊಟ್ಬಿಡಿ. ಈ ಆಫೀಸ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗೋ ಥರ ನಾನು ನೋಡ್ಕೋತೀನಿ ಅಂತ ಆಶ್ವಾಸನೆ ಕೊಟ್ಟ ಮೇಲೆ ಆ ಯಪ್ಪ ವೀಲ್ ಬರೆದು ಉಸಿರು ಬಿಟ್ಟಿದ್ದೆ. ಕಾರ್ಯಪತ್ರ ಕೊಟ್ರೆ ಆವಾಗ ಕುಟುಕ್ತಾನೇ ಇರುತ್ತೆ. ಯಾರಿಗೆ? ನನಗ್ ನಾನೇ. ಹಳೆ ವಿಚಾರ ಹೇಳಿ ಹೇಳಿ ದಿನಾಗ್ಲೂ ನನ್ನ ತಲೆ ಯಾಕಪ್ಪ ತಿಂತ್ಯ? ನೀನು ಹೇಳೋದೆಲ್ಲ ಸತ್ಯ. ಈ ಆಫೀಸಿಗೆ ನೀನೇ ಸೀನಿಯರು. ಒಂದು ಗ್ಲಾಸ್ ನೀರು ತೊಗೊಂಬಂದು ಕೊಡ್ತೀಯಾ? ನಾನು ಇರೋದು ನಿಮಗೆ ನೀರು ಕುಡ್ಸೋಕೆ ಅಂತ. ಏನೇನು ಬೇಕು ಅಂತ ಒಂದು ಗ್ಲಾಸ್ ನೀರು ತೊಗೊಂಬಂದು ಕೊಟ್ಟರೆ ಸಾಕು. ತಮಗೆ ಬಿಡುವಿದ್ದಾಗ ಮನ್ಸು ಮಾಡಿ ನಾನು ಸಾಯಂಕಾಲ ಹೋಗುವಷ್ಟರಲ್ಲಿ ನೀರು ತೊಗೊಂಬಂದು ಕೊಡಬೇಕು ಅನ್ಸಿದ್ರೆ ತೊಗೊಂಬಂದು ಕೊಡಿಪ್ಪ. ಹೇಳಿ. ಈಗ ನಾನು ಸೀದಾ ನಲ್ಲಿ ಹತ್ರ ಹೋಗ್ತೀನಿ, ನಲ್ಲಿ ತಿರುಗಿಸ್ತೀನಿ. ನೀರು ಬಂದ್ರೆ ನೀರು ಹಿಡ್ಕೊಂಡ್ ಬರ್ತೀನಿ, ಗಾಳಿ ಬಂದ್ರೆ ಗಾಳಿ ಹಿಡ್ಕೊಂಡ್ ಬರ್ತೀನಿ. ಯಾರು ಇಲ್ಲ ಕಳಕ್ ಬಿಡ. ಅಕ್ಷಿ, ವಿಶಾಲಾಕ್ಷಿ, ಹಾಯ್. ಬಸ್ವ ಇವತ್ತು ಲೇಟು. ಇವತ್ತೇನು ಯಾವತ್ತು ಲೇಟೆ. ಅವ್ರಮ್ಮ ಅವನ್ನ ಹೆತ್ತಿದ್ದೇ ಲೇಟು. ಮೋಸ್ಟ್ಲಿ 10th ಮಂತ್ ಡೆಲಿವರಿ. ನಿಮ್ಗ ರೀ ಬಸವನ್ಗೆ ರೀ ಹುಟ್ಟು ಸಾವು ಯೋರ್ ಕೈಲೂ ಇರಲ್ಲ ರೀ. ಯಾಕಿರಲ್ಲ? ದುಡ್ಡು ಬಿಸಾಕಿದ್ರೆ ಡಾಕ್ಟ್ರು ಸಿಸೇರಿಯನ್ ಮಾಡಿ ಮಗುನ ಅಳಿಸ್ತಾರೆ. ಸಿಸೇರಿಯನ್ ಮಾಡಿದ್ರೆ ಅಳದ್ ಮಗು ಅಂದಲ್ಲ, ಅವ್ರ ಅಪ್ಪ ಕೂಡ. ಏನ್ರೆ 20 ಸಲ ಬಗಿ 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 ಬಾಗಿಲ್ ಕಡೆನೆ ನೋಡ್ತಿರ್ತೀರಾ? ಬಸ್ವ ಎಕ್ಸ್ಪ್ರೆಸ್ ಬರೋದು ಲೇಟ್ ಅಂತ ನಿಮ್ಗೆ ಗೊತ್ತಿಲ್ವಾ? ಅದೊಂಥರ ಶಟಲ್ ಗಾಡಿ ರೀ. ಅದ ಅವ್ರ ಪ್ರಾಬ್ಲಮ್ ಅಲ್ಲ, ಅವ್ರ ಜೊತೆ ಇದೆಯಲ್ಲ 2 ವೀಲರ್, ಅದ ಅವ್ರಿಗೆ ಸಹಕಾರ ಕೊಡ್ತಾ ಇಲ್ಲ. ನಿಮ್ಮಷ್ಟು ಸಹಕಾರ ಕೊಡ್ತಿಲ್ಲ. ಡಿಡ್ಡು ಇಲ್ಲ, ಸೆಡ್ಡು ಇಲ್ಲ. ಅವನು 2 ವೀಲರ್ ಅಂದ್ರೆ ಅದು ರಸ್ತೆ ಒಂದು ಬಿಟ್ಟು ಬೇರೆ ಎಲ್ಲಾ ಕಡೆ ಓಡಾಡುತ್ತೆ. ಅಪ್ಪಿ ತಪ್ಪಿ ಅಕಸ್ಮಾತ್ ರಸ್ತೆ ಮೇಲೆ ಏನಾದ್ರು ಬಂದ್ಬಿಟ್ರೆ ಅದಕ್ಕಿಂತ ಆಶ್ಚರ್ಯವಾದ ಯಾವುದೂ ಇಲ್ಲ. ಯಾವ್ದಾದ್ರು ಮ್ಯೂಸಿಯಂ ಕೈ ಸಿಕ್ಕಾಕೊಂಡ್ಬಿಟ್ರೆ ಕ್ಯಾಚ್ ಹಾಕೊಂಡ್ಬಿಡ್ತಾರೆ. ಅದೇನೇ ಆಗಿರ್ಬೋದು, ಬಸವ ತುಂಬಾ ಸರಳವಾದ ವ್ಯಕ್ತಿ. ಅದನ್ನ ನೀವ್ ತಿಳ್ಕೋಬೇಕು. ಅವ್ರ 2 ವೀಲರ್ ಕೂಡ ಹಾಗೇನೆ. ಆ 2 ವೀಲರ್ ನ ನೀವೇ ಮೆಚ್ಕೋಬೇಕು. ನನಗ್ ಗೊತ್ತಿದ್ದಂಗೆ ಗಾಳಿ ಕುಡ್ಕೊಂಡು ಪ್ರಪಂಚದಲ್ಲಿ ಓಡಾಡೋದು ಎರಡೇ. ಒಂದು ಅವನ್ ಗಾಡಿ, ಇನ್ನೊಂದು ಬಾಂಬ್. ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಗಾಡಿ ಓಡ್ಸಕ್ಕಾಗಲ್ಲ ಅಪ್ಪ. ನಾವು ಬರ್ತಿದ್ವಾ, ನಮ್ ಗಾಡಿಗೆ ನಾಯಿ ಅಡ್ಡ ಬಂದ್ಬಿಡ್ತು. ನಾನೇನಾದ್ರು ಗಾಡಿ ಓಡ್ಸಕ್ ಶುರು ಮಾಡಿದ್ರೆ ಬರೀ ನಾಯಿಗಳೇ ಅಡ್ಡ ಬರ್ತವೆ. ಮದುವೆಗೆ ಮುಂಚೆ ನನ್ನ ಗಾಡಿಗೆ ಬರೀ ಹುಡುಗಿರು ಅಡ್ಡ ಬರ್ತಿದ್ರು, ಈಗ ಬರೀ ನಾಯಿಗಳೇ ಅಡ್ಡ ಬರ್ತವೆ. ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ. ಅಷ್ಟು ತಗೊಂಡೋಗಿ ಜಾಸ್ತಿ ತೋರ್ಸಿಪ್ಪ. ನಾಯಿಗ ಅಲ್ಲ, ನಾರಾಯಣ ಶಾಸ್ತ್ರಿಗೆ. ರೀ, ಅವ್ರವ್ರ ಯೋಗ್ಯತೆಗೆ ತಕ್ಕಂತೆ ಪ್ರಾಣಿಗಳು ಅಡ್ಡ ಬರುತ್ತೆ. ನಮ್ ವಿಶಾಲಾಕ್ಷಿ ಅವರೇ ಸೂಪರ್ ಅಪ್ಪ. ಬಸ್ಸಲ್ಲಿ ಬರೋದ್ರಿಂದ ಅವ್ರಿಗೆ ಬೇರೆ ಏನು ಅಡ್ಡ ಬರಲ್ಲ. ಮುಂಗುರುಳು ಒಂದು ಬಿಟ್ಟು ಇಸ್ಕೊಂಡವ್ರೆ. ಬಾಚಿ ಬಾಚಿ ಬಿಡುವಿದ್ದಾಗೆಲ್ಲ ಬಾಚ್ತಾನೇ ರೀ. ಅಲ್ಲಿ ಏನಿದೆ ಅಂತ ಬಾಚ್ಕೋಬೇಕು. ರೇ,
ಕೂದಲು ಬಾಚ್ತಾ ಇದ್ರೆ ಅದಕ್ಕೆ ನಾಚಿಕೆ ಆಗುತ್ತೆ. ಬಾಚಣಿಗೆ ಮಾಡೋ ಪ್ರಯತ್ನ ನೋಡಿ 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 ಕೂದಲು ಆಟೋಮೆಟಿಕ್ ಆಗಿ ಬರ್ತಾ ಹೋಗುತ್ತೆ. ಎಷ್ಟು ವಂಡರ್ಫುಲ್ ಆಗಿದೆ ಡಿಸೈನ್ಸ್. ಆಶಾ, ಈ ನೆಕ್ಲೆಸ್ ಡಿಸೈನ್ಸ್ ನೋಡ್ವಾ? ಎಷ್ಟು ಚೆನ್ನಾಗಿದೆ ನೆಕ್ಲೆಸ್ಸು. ಇಂಥ ನೆಕ್ಲೆಸ್ ತಗೊಂಡು ಕುತ್ತಿಗೆಗೆ ಹಾಕೊಂಡು ಊರು ತುಂಬಾ ಓಡಾಡ್ತಿದ್ರೆ ನಿಮ್ ಕುತ್ತಿಗೆ ಸಮೇತ ಕಟ 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 ಅಂತ ಕುಯ್ಕೊಂಡು ಹೋಗ್ಬಿಡ್ತಾರೆ. ಸುಳ್ಳು, ಎಲ್ಲ ಸುಳ್ಳು. ಅಯ್ಯ ನಿಜ ಕಣ್ರಿ. ಮೊನ್ನೆ ಉತ್ತರ ಭಾರತದಲ್ಲಿ ಪ್ರವಾಹ ಆಯ್ತಲ್ಲ, ಪಾಪ ಸಿಕ್ಕಾಪಟ್ಟೆ ಜನ ಸತ್ತೋದ್ರು. ಸತ್ತಿರೋರ್ ಮೈ ಮೇಲಿರೋ ಚಿನ್ನನೂ ಬಿಟ್ಟಿಲ್ಲ ರೀ ಜನ. ಪಾಪ ಯಾವ್ದೋ ಒಂದು ದೇಹಕ್ಕೆ ಕಾಲಲ್ಲಿ ಚಿನ್ನದ ಚೈನ್ ಇತ್ತಂತೆ, ಅದು ಬರ್ಲಿಲ್ಲ ಅನ್ಬಿಟ್ಟು ಕಾಲ್ನೇ ಕಟ್ಟಿಸ್ಬಿಟ್ಟು ತಗೊಂಡ್ಬಿಟ್ರಂತೆ. ಹೌದು ಹೌದು, ಮೊನ್ನೆ ಯಾರೋ ಬೈಕಲ್ಲಿ ಬಂದು ಯಾರ್ದೋ ಕಿವಿ ಓಲೆನ ಕಿವಿ ಸಮೇತ ಕಿತ್ಕೊಂಡು ಹೋದ್ರಂತೆ. ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರಂತ. ಕೊಟ್ರು, ಕಿವಿ ಸಿಕ್ತು, ವಾಲೆ ಸಿಗ್ಲಿಲ್ಲ. ಓಲೆ ಹೋದ್ರೆ ಹೋಯ್ತು, ಕಿವಿ ಆದ್ರೂ ಸಿಕ್ತಲ್ಲ, ಅದನ್ನ ಅದೇ ಜಾಗಕ್ಕೆ ಹಾಕಿ ಹೊಲಿಸ್ಕೊಂಡ್ರೆ ಆಯ್ತು. ಆದ್ರೆ ಅರ್ಧ ಕಿವಿನ ನಾಯಿ ತಿನ್ಬಿಟ್ಟಿತ್ತಂತಲ್ಲ. ಏನಿಲ್ಲ, ನಮ್ ಹುಷಾರಲ್ಲಿ ನಾವಿದ್ರೆ ಯಾರು ಏನು ಕದಿಯಕ್ ಆಗಲ್ಲ. ವಿಶಾಲಾಕ್ಷಿ ಅವರೇ, ನಿಮ್ ಹೃದಯನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ಹೇಳ್ದೆ ಅವಾಗ ವಾಕಿಂಗ್ ಹೋಗ್ತಾ ಇರುತ್ತೆ. ಏನೇ ಆದ್ರೂ ಇದು ತುಂಬಾ ಚೆನ್ನಾಗಿದೆ. ಹೌದೌದು, ಪೇಪರ್ ಅಲ್ಲಿ ಬಂದಿರೋ ಆಡ್ ತಾನೆ, ನಾನು ನೋಡಿದೆ. ತುಂಬಾ ಚೆನ್ನಾಗಿದೆ ನೆಕ್ಲೆಸ್. ಆ ತರದ್ ನೆಕ್ಲೆಸ್ ನ ನೀವು ಒಂದು ತಗೊಂಡು ಕುತ್ತಿಗೆಗೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆಗ ನಿಮ್ ಸೌಂದರ್ಯ ಇನ್ನೂ ಹೆಚ್ಚುತ್ತೆ. ಹೌದಾ ವಿಷಕಂಠು? ಹೌದು ವಿಶಾಲಾಕ್ಷಿ ಅವರೇ, ಹೆಂಗಿದ್ರು ನಮ್ಮ ಆಫೀಸಲ್ಲಿ ಲುಂಗಿ ಮೇಲೆ ಲೋನ್ ಕೊಡ್ತಾರಲ್ಲ, ತಗೊಂಡ್ಬಿಡಿ. ಲೋನ್ ತಗೊಂಡ್ರು ತಿಂಗಳಾದ್ರೆ ಕಟ್ಟಕ್ ನನ್ನ ಹತ್ರ ದುಡ್ಡಿರಲ್ಲ. ಅದಕ್ಕೆ ನೀವೇ ಕೊಡ್ಸಿ. ಶಂಭೂರೆ, ಉತ್ತರ ಭಾರತದಲ್ಲಿ ಲಕ್ಷಾಂತರ ಜನ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಟ್ರು. ಶಿವನ್ ನೋಡಕ್ ಹೋದವರು ಪಾಪ ಶಿವನ್ ಪಾದ ಸೇರ್ಕೊಂಡ್ಬಿಟ್ರು. ನಿಮ್ಗೆ ಅದೃಷ್ಟ ಚೆನ್ನಾಗಿಲ್ಲ. ನೀವು ಆ ಟೈಮ್ ಟೂರ್ ಹೋಗಿದ್ರೆ 10 ರೂಪಾಯಿನ ಹೋಗೋದಾಗಿತ್ತು. ನಾನು ಹೋಗಿದ್ರೆ ನಿನಗೇನು ಅನುಕೂಲ ಆಗ್ತಾ ಇತ್ತು? ನೀವೇನಾದ್ರೂ ನಾರ್ತ್ ಟೂರ್ ಹೋಗಿದ್ರೆ ಈ ರೂಮ್ ನಲ್ಲಿ ಮಾವಿನ ಫೋಟೋ ಪಕ್ಕದಲ್ಲಿ ನಿಮ್ಮ ಫೋಟೋ, ಎಕ್ಸ್ಟ್ರಾ 2 ಮೊಳ ಹೂವು, ಎಕ್ಸ್ಟ್ರಾ 2 ಗಂಧದ ಕಡ್ಡಿ, ಎಕ್ಸ್ಟ್ರಾ ಒಂದಿನ ರಜಾ ನಮ್ಮ ಆಫೀಸ್ ಸ್ಟಾಫ್ಗೆ. ನಮ್ಮ ಆಫೀಸ್ ಸ್ಟಾಫ್ಗೆ ಹಣೆ ಬರೋ ಚೆನ್ನಾಗಿಲ್ಲ, ನಿಮ್ಮನ್ನು ಕಟ್ಕೊಂಡವ್ರೆ. ರೇ, ನನ್ನ ವಿಷಯ ಬಿಡ್ರೆ ರೇ. ಶಂಭು, ನೆಕ್ಲೆಸ್ ನೋಡ್ರಿ ಎಷ್ಟು ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಸರ್. ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ನಲ್ಲಿ ಎಷ್ಟೊಂದು ಚೆನ್ನಾಗಿ ಕಾಣ್ತಿರೋ ನೆಕ್ಲೆಸ್ನ ತಕೊಂಬಂದು ಕುತ್ತಿಗೆಗೆ ಹಾಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲ. ಯಾವ್ದಾದ್ರೂ ಸುಂದರವಾದ ಹುಡುಗಿ ಕುತ್ತಿಗೆಗೆ ಇದು ಹಾಕ್ಬಿಟ್ರೆ ಸುಂದರವಾಗಿ ಕಾಣಿಸ್ತಾರಲ್ವಾ? ಹಲೋ ಹೆಸಲಂಗೆ. ಏಯ್ ಓಸಿ ಗಂಡ, ಏನೋ ಸುಂದರವಾದ ಹುಡುಗಿನ? ಯಾರೀ ಸುಂದರವಾದ ಹುಡುಗಿ? ಬೇರೆ ಯಾವ್ದಾದ್ರು ಸುಂದರವಾದ ಹುಡುಗಿ ಬಗ್ಗೆ ಓದಿದ್ರೆ ನಿಮ್ ತಲೆ ಚಚ್ಚಾಕ್ಬಿಡ್ತೀನಿ. ಕುತ್ತಿಗೆಗೆ ಹಾಕೋದನ್ನೇ ಮಾತಾಡ್ತಾ ಇದ್ವಿ ಕಣಮ್ಮ. ನನಗೆ ನೆಕ್ಲೆಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನನಗೆ ಬೇಕು. ಆಯ್ತಮ್ಮ, ನಿಮ್ಮಪ್ಪ ಇದ್ದಿದ್ರೆ ತೊಂದರೆ ಆಗ್ತಾ ಇರಲಿಲ್ಲ, ದುಡ್ಡು ಕೊಟ್ಟಿರೋರು. ಈಗ ನಾನು ಲುಂಗಿ ಮಾರಿ ನೆಕ್ಲೆಸ್ ತಗೊಂಡ್ಬರ್ಬೇಕಮ್ಮ. ಆದಷ್ಟು ಬೇಗ ಆರ್ಡರ್ ಕೊಡ್ರಿ, ನನಗೆ ತಂದು ಕೊಡಿ. ಓಕೆ. ಕೆಲವರು ಬೇರೆಯವ್ರಿಗೆ ತಕ್ಕೊಡೋದೇ ಜಾಸ್ತಿ. ಹಾಗತ್ಯ? ಕೆಲವು ಸರ್ಕಾರಿ ಡಾಕ್ಟ್ರುಗಳು ಬೇರೆ ಬೇರೆ ನರ್ಸಿಂಗ್ ಹೋಮಲ್ಲಿ ಕೆಲಸ ಮಾಡ್ತಾರಲ್ಲ, ಹಾಗೆ ಮಾಡ್ಬೇಕಾದ ಜಾಗದಲ್ಲೇ ಕೆಲಸ ಮಾಡಲ್ಲ. ಏನ್ ಫಿಲಾಸಫಿ, ಎಷ್ಟು ತಿಳ್ಕೊಂಡ್ಬಿಟ್ಟಿದೀಯ ಶಂಭು. ಇದಕ್ಕೆಲ್ಲ ಗುರುಗಳು ಯಾರು ಗೊತ್ತಾ? ಯಾರು? ತಾವೇ. ಏನಪ್ಪ ಈ ರೇಂಜಿಗೆ ಪೇಪರ್ ಓದ್ತಾ ಇದ್ದಾರೆ? ಒಬ್ಬ ಶ್ರದ್ಧಾಂಜಲಿ ಕಾಲಮ್ನಲ್ಲಿ ಯಾರ್ದೋ ಕುಟುಂಬಸ್ಥರದ್ದು ಬಂದಿರಬೇಕು. ಅಲ್ಲೇ ಬಂದ್ರು. ಸಾರಿ ಶಂಬಂಕಲ್. ಸಾಯ್ತಾ ಇದೀವಿ ಇಲ್ಲಿ ಧೂಳು. ಶಂಬಂಕಲ್, ಇವರೆಲ್ಲ ಏನ್ ಮಾಡ್ತಿದ್ದಾರೆ? ಅವರಪ್ಪ ದಪ್ಪ ಅರ್ಶನ ತಂದಿದ್ರು, ಚಾಕಲ್ ಕುಯ್ಕೊಂಡು ತಿನ್ನೋ ಬದಲು ಕೈನಲ್ಲೇ ಕಿತ್ಕೊಂಡು ತಿಂತಾ ಇದ್ದಾರೆ, ಕರಡಿ ತರ. ನಗಬೇಡ್ರಿ, ಪೇಪರ್ನಲ್ಲಿ ನೆಕ್ಲೆಸ್ ಬಗ್ಗೆ ಆಡ್ ಬಂದಿದೆ, ಆಡ್ ನೋಡ್ಕೊಂಡು ಇದು ಚೆನ್ನಾಗೈತೆ, ಇದು ಚೆನ್ನಾಗಿಲ್ಲ ಅಂತ ಮಾತಾಡ್ಕೊಂತ. ಈ ದರಿದ್ರ ನೆಕ್ಲೆಸ್ ಕಂಪನಿ ಯಾಕಪ್ಪ ನಮ್ಮಂತವ್ರ ಪ್ರಾಣ ತಿಂತಾರೆ? ಇದನ್ನೆಲ್ಲ ಪೇಪರಲ್ಲಿ ಹಾಕ್ಬಿಟ್ಟು ಯಾಕ್ರಿ ಸಾಯ್ತಾರೆ? ಮನೆಗೆ ಹೋದ್ರೆ ಹಿಂಸೆ ಕೊಡ್ತಾರೆ ಹೆಂಡ್ತೀರು. ನೆಕ್ಲೆಸ್ ತನ್ನಿ, ಬಳೆ ತನ್ನಿ, ಚಿನ್ನ ತನ್ನಿ ಅಂತ ಎಲ್ಲಿಂದ ತರೋಣ? ಇಲ್ಲಿ ಸಿಗೋ ಸಂಬಳದಲ್ಲಿ ನೆಕ್ಲೆಸ್ ಬಿಡಿ, ಒಂದು ಕಾಲು ಬಿದ್ರೆ ರಿಪೇರಿ ಮಾಡಿಸೋ ತಾಕತ್ತಿಲ್ಲ. ಏನ್ ಕಾಲ್ ಮೇಲ ನೆಕ್ಲೆಸ್ ಕಲ್ಲೂರಿ ಅಲ್ಲ, ಕದಿಬೇಕಷ್ಟೇ. ಸುಮ್ಮನಂಗಂದೆ.
ಇದು ಒರಿಜಿನಲ್ ಅಂತೂ ಅಲ್ಲ, ಇಮಿಟೇಷನ್ ನೆಕ್ಲೆಸ್. ಯಾರು ಬೇಕಾದ್ರೂ ತಗೋಬಹುದು. 5,000ದಿಂದ 50,000ವರೆಗೂ ಇದೆ. ಅವ್ರ ಯೋಗ್ಯತೆಗೆ ತಕ್ಕಂತೆ ತಗೋತಾರಪ್ಪ. ಈ ತರ ಪೇಪರ್ಲ್ಲಿ ಆ್ಯಡ್ ಕೊಡೋದ್ರಿಂದ ಪ್ರತಿ ಮನೇಲಿ ಜಗಳ ಶುರುವಾಗುತ್ತೆ. ಪ್ರತಿ ಗಂಡಸರಿಗೂ ಅವರವರ ಹೆಂಡತಿರು ಬೆಂಡೆತ್ತಾರೆ. ಕರೆಕ್ಟಾಗಿ ಹೇಳಿದೆ ಬಸವ. ಇದೇ ವಿಷಯಕ್ಕೆ ನಮ್ಮ ಬಾಸ್ಗೆ ಅವ್ರ ಹೆಂಡತಿ ಬೆಂಡೆತ್ತಾ ಇದ್ದ. ನಮ್ಮ ಮನೇಲಿ ಇದೇ ಕತೆ ರೀ. ನನ್ನ ಹೆಂಡತಿ ಚಿನ್ನ ತನಿ ನೆಕ್ಲೆಸ್ ತನಿ ಅಂತ ನನ್ನನ್ನು ಬೆಂಡೆತ್ತಾ ಇದ್ದಾಳೆ. ಸರಿ, ಇಲ್ಲಿ ಮಾತಾಡೋದು ಬೇಡ, ಸಾಹೇಬ್ರ ಹತ್ರ ಹೋಗಿ ಬೆಂಡಾಗಿ. ಚೆನ್ನಾಗಿದೆ, ಚೆನ್ನಾಗಿದೆ. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಚೆನ್ನಾಗಿದೆ ಸರ್ ಇದು ಬಸವನ ಗುಡ್ ಮಾರ್ನಿಂಗ್ ಸರ್. ಭಗವಂತ ಹೆಣ್ಣನ್ನು ಸೃಷ್ಟಿ ಮಾಡಿ ಆಕೆಗೆ ಕರುಳು ಕೊಟ್ಟ, ಕೆತ್ತ ಕರುಳು ಕೊಟ್ಟ, ಒಡವೆಯನ್ನು ತೋರಿಸಿ ಆಸೆ ಇಟ್ಟ. ಸದ್ಯಕ್ಕೆ ಬೈಯೋದನ್ನು ಮರೆತು ಬಿಟ್ಟ. ಈ ಬಾಸ್ ಅದನ್ನ ಮುಂದಕ್ಕಿಟ್ಟ. ಹೆಣ್ಣು ಹುಣ್ಣು ಅಂದ್ರೆ ಬಾಯ್ ಬಾಯ್ ಬಿಡ್ತಾಳೆ. ಹೌದಾ ಸರ್? ಹಾ, ರಾಮಾಯಣದಲ್ಲಿ ಹೊನ್ನಿನ ಜಿಂಕೆ ಕತೆ ಕೇಳಿಲ್ವಾ? ಇಲ್ಲ ಸರ್, ನಾನು ಅವಾಗ ಇರ್ಲಿಲ್ಲ. ಪರವಾಗಿಲ್ಲ. ಇಲ್ಲ ಅಂದ್ರೆ ಓದಿದ್ದೆ ಸರ್. ಸರ್ ಏನ್ ಸಖತ್ತಾಗಿತ್ತು ಸರ್ ಜಿಂಕೆ. ಅದೆಷ್ಟು ಕ್ಯಾರೆಟ್ ತಿಂತು ದೇವ್ರಿಗೆ ಗೊತ್ತಿತ್ತು ಸರ್. ಸಖತ್ತಾಗಿ ಪಗದಸ್ತಾಗಿ ಬೆಳೆದಿತ್ತು ಸರ್. ಸೀತಾ ಮಾತಾ ಜಿಂಕೆ ನೋಡಿದ್ದೆ ತಡ, ಫುಲ್ ಟ್ರ್ಯಾಪು. ರಾವಣ ಬಂದು ಕಿಡ್ನಾಪ್. ನೀವೇನ್ ನೋಡ್ತಾ ಇರೋ ಸರ್? ಸೀತೆನ ರಾವಣನ? ಅಲ್ಲ ಇದು ಹುಡುಗಿನ ನೆಕ್ಲೆಸ್? ಬರೀ ನೆಕ್ಲೆಸ್ ನೋಡಿದ್ರೆ ಏನ್ರಿ ಆನಂದ? ಸುಂದರವಾದ ಹುಡುಗಿ ನೆಕ್ಲೆಸ್ ಧರಿಸಿದ್ರೇನೆ ಆನಂದ. ಶೋರೂಮ್ ಮುಂದೆ ಬೊಂಬೆಗಳಿಗೆ ಬಟ್ಟೆ ಹಾಕಿರ್ತಾರಲ್ಲ, ಅದರಲ್ಲಿ ಸಿಗುತ್ತೆ ಆನಂದ. ಹುಡುಗಿ ನೆಕ್ಕೆ ಇಲ್ದಿರ ನೆಕ್ಲೆಸ್ ನೋಡಿದ್ರೆ ಎಲ್ರಿ ಸಿಗುತ್ತೆ ಆನಂದ. ಸುಂದರವಾದ ಹುಡುಗಿ ಸಿಕ್ಬಿಟ್ರೆ ಎಷ್ಟು ನೆಕ್ಲೆಸ್ ಬೇಕಾದ್ರೂ ಕೊಡಿಸ್ಬಿಡ್ಬೋದು. ಸದಾಶಿವ ತಾಪತ್ರೆ ತಗೋಬೇಡಿ, ತ್ರ್ಯಂಬಕೇಶ್ವರ. ನಾನು ಏಸಲುಂಗೇಶ್. ಏಯ್ ಓಸಿ ಗಂಡ, ಯಾರ್ಯಾರೋ ಹುಡುಗರಿಗೆ ನೆಕ್ಲೆಸ್ ಕುಡ್ಸಿದ್ರೆ ನಾನ್ ಸುಮ್ನಿರಲ್ಲ. ಮನೆಗ್ ಬನ್ನಿ, ನಿಮ್ ಮಕ್ಕಕ್ ಮಂಗಳಾರತಿ ಮಾಡ್ತೀನಿ. ಏನೇ ಕೊಡ್ಸೋದಿದ್ರು ನನ್ಗೆ ಕೊಡಿಸ್ಬೇಕು. ಈಗ ಪೇಪರ್ ನಲ್ಲಿರೋ ಹುಡುಗಿ ನೋಡೋದ್ ಬಿಟ್ಟು ಪೇಪರ್ನ ಪಕ್ಕಕ್ಕಿಟ್ಟು ಕೆಲ್ಸ ಶುರು ಹಚ್ಕೊಳ್ಳಿ. ರೇ ಬಸವ, ಎಷ್ಟು ಗಂಟೆ ಬರೋದು? ಸರ್ ನಾನು ಯಾವಾಗ ಬಂದಿದ್ದೀನಿ ಸರ್? ಯಾವಾಗ ಬಂದ್ರಿ? ರಾಮಾಯಣ ಟೈಮಲ್ಲಿ ಬಂದಿದ್ದೀನಿ ಸರ್. ಅಲ್ಲ ಅದು ರಾಮಾಯಣದ ಬಗ್ಗೆ ಏನು ಹೇಳ್ತಾ ಇದ್ರಲ್ಲ, ಆ ಟೈಮಲ್ಲಿ ಬಂದಿದ್ದೀನಿ. ಅಯ್ಯೋ, ನಾನು ಮೈ ಮರ್ತು ಬಿಟ್ಟಿದ್ದಾರೆ. ಈಗ ಅರಿವಾಯ್ತು. ಆಯ್ತು, ಹೋಗಿ ಕೆಲಸ ನೋಡಗ್ರಿ. ರೇಸ್ ಆಗ್ಬಿಟ್ರೆ ನಾನು ಏನ್ ಮಾಡ್ಲಿ ಶಂಭು? ನನ್ನ ಹೆಂಡತಿ ಫೋನ್ ಮಾಡಿ ಕ್ಯಾಕರ್ಸ್ ಉಗಿತಾಳೆ ಶಂಭು. ಪ್ರತಿಕಾರವಾಗಿ ನಾನು ಯಾರಿಗಾದ್ರೂ ಬೈಬೇಕಲ್ಲ, ಉಗಿಬೇಕಲ್ವಾ? ಈಗ ಉಗಿಬೇಕು ತಾನೆ? ಓ, ಮೇಲ್ ನೋಡಿ, ಉಗಿರಿ. ಬಿತ್ತ ಒರೆಸ್ಕೊಳ್ಳಿ ಸರ್. ಚಾಯ್ ಚಾಯ್, ಗರ್ಮ ಗರ್ಮ ಚಾಯ್, ಕಡಕ್ ಚಾಯ್, ಬಿಸಿ ಬಿಸಿ ಟೀ ಬಂದಿದೆ. ಯಾರಿಗೆ ಬೇಕೋ ಅವ್ರು ಇಲ್ಲೇ ಬಂದು ಕುಳ್ಕೊಳ್ಳಿ. ಯಾಕೆ ಇಷ್ಟು ಲೇಟು? ಯಾರಿಗೆ? ನನಗೆ ನಾನೇ ಯಾಕೆ ಇಷ್ಟು ಲೇಟು ಅಂತ ಕೇಳಿದೆ ಶಂಭಣ್ಣ. ಅದನ್ನ ನೀವೇ ಹೇಳ್ಕೊಳ್ಳಿ, ನನಗೆ ಕೇಳಿಸ್ಬಾರ್ದು. ಲೇ ಆಶಾ, ಟೀ ಬಂತಲ್ಲ ತಂದ್ಕೊಡೆ. ಉಯ್ ಮಾ ರೀ, ಎಗ್ ಬಂದು ನೀವೇ ತಗೊಂಡ್ ಕುಡೀರಿ. ಲೇ, ಇಲ್ಲಿಂದ ಎದ್ದು ಅಲ್ಲಿವರೆಗೂ ಬರಕ್ ನನಗೆ ಬೇಜಾರು ಕಣೆ. ಬೇಕಾದ್ರೆ ಟೀ ಏನು ನಿನ್ನ ಬಿಟ್ಬಿಡ್ತೀನಿ, ಸೀಟ್ ಮಾತ್ರ ಬಿಟ್ಟು ಬರಲ್ಲ. ವಿಧಾನಸೌಧದ CM ಸೀಟು. ಕರೆಕ್ಟ್ ಹೇಳಿದ್ರಿ. ತಗೊಳ್ಳಿ, ನಿಮ್ದು ಯಾವಾಗ್ಲೂ ಇದೇ ಕಥೆ ಆಯ್ತು. ಇಷ್ಟು ಸೋಮಾರಿತನ ಒಳ್ಳೇದಲ್ಲ. ನೋಡಿದ್ರೆ ವಿಶಾಲಾಕ್ಷಿ, ನನ್ನ ಗಂಡನ್ಗೆ ಯಾವಾಗ್ಲೂ ನಾನೇ ಟೀ ಕೊಡ್ಬೇಕು. ಇಂಥ ದುರಭ್ಯಾಸ ಒಂದ್ಸಲ ಅಭ್ಯಾಸ ಆದ್ರೆ ಕಂಟ್ರೋಲ್ ಮಾಡೋದೇ ಕಷ್ಟ. ಹಲೋ, ಏನು 2 ಕಪ್ ಟೀ ತಂದ್ಬಿಟ್ಟಿದ್ದೀರಾ? ಥ್ಯಾಂಕ್ಸ್. ಎಕ್ಸ್ಕ್ಯೂಸ್ ಮೀ, ಇದು ನಿಮಗಲ್ಲ, ನನಗೊಂದು ಬಸ್. ಯಾಕೆ ನಿಮ್ ಬಸ್ಸು ಸ್ಟಾರ್ಟ್ ಮಾಡ್ಕೊಂಡು ಬಂದು ಅಲ್ಲೇ ಟೀ ಉಯ್ಕೊಳಕ್ಕಾಗಲ್ವಾ? ಅವರು ಕೆಲಸ ಮಾಡ್ತಿದ್ದಾರೆ ಪಾಪ. ಪಾಪದ ಕೆಲಸ ಮಾಡ್ತಾ ಇದ್ದಾನೆ. ಈ ಪ್ರಪಂಚದಲ್ಲಿ ಇವನೊಬ್ಬನೇ ಕೆಲಸ ಮಾಡೋದು. ಆಯ್ತಾಯ್ತು, ತಗೊಂಡೋಗ ಅವ್ನ ಚೆಸ್ಟ್ ಮೇಲೆ ಹಾಕಿ ಕೊಡ್ತೀನಿ. ಬಸ್ಸು ಟೀ. ಸಾರಿ ಬಸ್ಸು, ಈ ತರ ಆಗುತ್ತೆ. ಟೀ ತರ ಕೇಳಿದ್ದು ನಾನೇ ಬರ್ತಾ ಇದ್ನಲ್ಲ. ಹೇಳಿದೆ ತಡ ಚೆಸ್ಟ್ ಮೇಲೆ ಹಾಕ್ಬಿಟ್ರಲ್ರಿ. ಸಾರಿ ಬಸ್ಸು, ನನ್ನಿಂದ ಈ ತರ ಆಗೋಯ್ತು. ಪ್ರಪಂಚದಲ್ಲಿ ಟೀನಲ್ಲಿ ಸ್ನಾನ ಮಾಡಿದ ಏಕೈಕ ವ್ಯಕ್ತಿ ತಾವೇ. ಕಾವೇರಿ ಪ್ರಾಬ್ಲಮ್ ಇದೆ, ಟೀ ಪ್ರಾಬ್ಲಮ್ ಇಲ್ಲ. ದಿನ ಉಯ್ಕೋಬಹುದು. ಟೀ ಚೆಲ್ಲಿದ್ಲು, ಬೇಜಾರು ಮಾಡ್ಕೊಂಡ್ಲು, ಹೊರಗೊರಟೋದು. ಉಯ್ ಮಾ ರೀ ಬಸವ ಅವ್ರೆ, ಟೀ ಕಲ್ಲೆ ಬಿದ್ರೆ ಹೋಗಲ್ಲ. ನನ್ನ ಹೆಂಡತಿ ನೋಡಿದ್ರೆ ಬೈತಾಳೆ. ಇದಕ್ಕೇನ್ ಮಾಡೋದೀಗ? ನೀರಿನ ತೊಟ್ಟಿಲಿ 1 hour ನೆನ್ಕೊಂಡು ಕೂತ್ಕೊಂಡ್ರೆ ಕಲೆ ಹೋಗುತ್ತೆ. ನೀರು ಸಿಕ್ಕಾಪಟ್ಟೆ ಜಾಸ್ತಿ ಇದ್ರೆ ಪ್ರಾಣನೇ ಹೋಗುತ್ತೆ.
ರೇ ನೆಂದಿರೋ ಶರ್ಟ್ ಹಾಕೊಂಡು ಎಷ್ಟೊತ್ತು ಅಂತ ಇರ್ತೀರ, ಹೋಗಿ ಬದಲಾಯಿಸ್ಕೊಡ್ರೆ. ನನ್ನ ಹತ್ರ ಒಂದು ಕುರ್ತಾ ಇದೆ, ಕೊಡ್ಲಾ? ಹೇಳೋದೇನು ಕೊಡೆ, ಟಕ್ಕಂತ ಯಾರಾದ್ರೂ ಬಂದ್ರೆ ಬಸವ ಮನೇಲಿರೋದ್ ನೋಡಿ ಬೆಚ್ಚ ಬೀಳ್ತಾರೆ. ಬಸವ ಸಾಕಾದ ಕಾಣ್ತಿದ್ಯಾ, ಹುಡುಗಿ ತರ. ನಿನ್ ಕಣ್ಣಿಗೆ ಮಾತ್ರ ಹಂಗೆ ಕಾಣೋದು. ಅಲ್ಲಪ್ಪ ಬಸವ, ಇದನ್ನ ಹಾಕೊಂಡು ಹಣೆಗೊಂದು ಕುಂಕುಮ ಕೈಗೊಂದಷ್ಟು ಬಳೆ ಹಾಕೊಂಡು ಸಿಗ್ನಲ್ಗೆ ಹೋಗ್ಬಿಟ್ರೆ ಒಳ್ಳೆ ಕಲೆಕ್ಷನ್, ಆಫೀಸ್ಗಿನ್ನ ಜಾಸ್ತಿ ಸಂಬಳ. ನಾನೇನ್ ಮಾಡೋದೀಗ? ಹೇಳಮ್ಮ ಗೌ. ರೀ, ನನ್ನ ನೆಕ್ಲೆಸ್ ಬಗ್ಗೆ ಹೇಳಿದ್ನಲ್ಲ, ಕೊಂಡ್ಕೊಂಡ್ರೋ ಇಲ್ವೋ? ನೋಡಿ, ನನಗೆ ಪೇಪರಲ್ಲಿ ಬಂದಿದ್ಯಲ್ಲ ಅದೇ ನೆಕ್ಲೆಸ್ ಬೇಕುಫಾ. ಅಲ್ಲ ಬೇಕುಫಾ. ಸ್ವಲ್ಪ ಇರಮ್ಮ, ಇಲ್ಲೆಲ್ಲ ಚೆಲ್ಕೊಂಡ್ಬಿಟ್ಟಿದೀನಿ. ಏನ್ ಚೆಲ್ಲೋಗಿದೆ? ನೆಕ್ಲೆಸ್ ಚೆಲ್ಲೋಯ್ತಾ? ದಾರ ಕಟ್ಟಾಗೋಯ್ತಾ? ಎಲ್ಲಾನು ಗುಡ್ಸ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕೊಂಬನ್ನಿಪ್ಪ. ಮನೇಲಿ ಕೂತ್ಕೊಂಡು ಇಬ್ರು ಒಟ್ಟಿಗೆ ದಾರಕ್ಕೆ ಪೋಣ್ಸನ. ಆಮೇಲೆ ಹೇಳ್ತೀನಮ್ಮ. ಅಲ್ಲಪ್ಪ, ಮನೇಲಿ ಇದ್ರ ಬಗ್ಗೆನೇ ಡಿಸ್ಕಸ್ ಆಗ್ತಿದೆ. ನಾನು ಹೇಳಿದ ಗಿಫ್ಟ್ನ ನೀವು ತರಲೇಬೇಕು. ಕಟ್ ಮಾಡ ಹಿಂಗೆ ಇದ್ರೆ ನಿಂಗೆ ಶಕೆ ಆಗಲ್ಲ. ಸ್ಟವ್ ಆನ್ ಮಾಡ್ತೀನಿ. ಹೊರಗಡೆ ಅಲ್ಲಿ ಬಸವ. Is it? It is. Oh, come on. ಯಾರು ಬಂದಿನ? ಸರ್, ನಾನ್ ಸರ್ ಬಸವ. ಏ ಬಸವ, ಇದೇನ್ರಿ ಇದು? ಹೆಂಗಸ್ರ ಆಫೀಸಲ್ಲಿ ಬಾಡಿ ಶೋ, ನೀವೇನ್ ಸಲ್ಮಾನ್ ಖಾನ್ ಅನ್ಕೊಂಡ್ಬಿಟ್ಟಿದ್ರಾ? ಆಫೀಸಲ್ಲಿ ಮೇಲೆ ಡಿಸಿಪ್ಲಿನ್ ಇಲ್ಲೇನ್ರಿ? ಅಲ್ಲ ರೀ, ಇವತ್ತು ಶರ್ಟ್ ಬಿಚ್ತೀರಾ, ನಾಳೆ ಪ್ಯಾಂಟ್ ಬಿಚ್ತೀರಾ, ನಾಡಿದ್ದು ಇನ್ನೊಂದು ಬಿಚ್ತೀರಾ? ಥ್ಯಾಂಕ್ ಯು ಸರ್. ಸರ್, ಅವನ್ ಮಾನ ಮುಚ್ಚಕ್ ಹೋಗಿ ನೀವು ಕಳ್ಕೊಂಡ್ಬಿಟ್ರಲ್ಲ ಸರ್. ಎಲ್ಲಿ ಹೋಗಿತ್ತ ಸವಾರಿ? ರೆಡಿಮೇಡ್ ಬಟ್ಟೆ ಅಂಗಡಿಗೆ. ಯಾಕೋ? ನನ್ನ ಪರ್ಸನಲ್ ವಿಚಾರ. ಹೇಳಿದ್ಮೇಲೆ ಬೇರೆಯವ್ರ ವಿಷಯ ನಮ್ಗೆ ಯಾಕೆ? ಬಸ್ಸು, ನನ್ನ ಕಡೆಯಿಂದ ನಿಮ್ಗೆ ಪ್ರೆಸೆಂಟೇಷನ್. ಇಷ್ಟು ಕಾಸ್ಟ್ಲಿ ಶರ್ಟ್ ನನಗ? ಅಯ್ಯೋ ಬೇಡಮ್ಮ. ಬಸ್ಸು, ನಿಮ್ ಶರ್ಟ್ ಮೇಲೆ ನಾನೇ ಅಲ್ವಾ ಟೀ ಚೆಲ್ಲಿದ್ದು, ಅದಕ್ಕೆ ತಂದಿದ್ದೀನಿ, ಹಾಕೊಳ್ಳಿ ಬಸ್ಸು ಪ್ಲೀಸ್. ಬೇಡಮ್ಮ, ಅದು ನಿನ್ ಕೈಯಿಂದ ಶರ್ಟ್ ಇಸ್ಕೊಂಡ್ರೆ ಅದಷ್ಟೊಂದು ಚೆನ್ನಾಗಿರಲ್ಲ. ನಿಮ್ಮ ಈ ಸ್ಥಿತಿ ಕಾರಣ ಯಾರು? ನಾನ್ ತಾನೇ. ನಾನೇನ್ ಬೇರೆಯವಳ? ನಿಮ್ಗೋಸ್ಕರ ಅಷ್ಟು ದೂರ ಹೋಗಿ ತಂದಿದ್ದೀನಿ, ಹಾಕೊಳ್ಳಿ ಬಸ್ಸು ಪ್ಲೀಸ್. ಅಯ್ಯೋ ಸರಿಯಾಗಲ್ಲಮ್ಮ, ನೋಡು ಎಲ್ರು ನೋಡ್ತಿದ್ದಾರೆ. ಬೇರೆಯವ್ರು ನೋಡೋದನ್ನ ನೀವ್ ಯಾಕೆ ನೋಡ್ತೀರಾ? ಬೆಕ್ಕು ಕಣ್ ಮುಚ್ಕೊಂಡ್ ಹಾಲು ಕುಡಿಯೋ ಹಾಗೆ ನೀವ್ ಈ ಶರ್ಟ್ ನ ಹಾಕೊಂಡ್ಬಿಡಿ. ಅದು ಅಲ್ಲದೆ ಗಂಡಸರ ಬಟ್ಟೆ ಚೇಂಜ್ ಮಾಡುವಾಗ ಯಾರ್ ಬೇಕಾದ್ರೂ ನೋಡ್ಬೋದು. ನೋಡಿ ಬಾಬಾ, ಎಷ್ಟ್ ಚೆನ್ನಾಗಿದೆ ಶರ್ಟು. ನಾನು ಗಂಡ್ಸಾಗಿದ್ರೆ ಈ ತರ ಶರ್ಟ್ಸ್ ಎಲ್ಲ ಹಾಕೋಬೋದಿತ್ತು. ಅದಕ್ಕೆ ಆ ಭಗವಂತ ನಿಮ್ಮನ್ನ ಹೆಣ್ಣಾಗಿ ಸೃಷ್ಟಿ ಮಾಡಿದ್ದು. ಏಯ್ ನೋಡೆ ನೋಡೆ, ಆಫೀಸಲ್ಲಿ ಯಾರ್ಯಾರಿಗೂ ಶರ್ಟ್ ತಂದು ಕೊಡ್ತಾರೆ. ನೀನು ನನ್ನ ಗಂಡ ಅಲ್ಚಿ, ನಾನು ನಿನ್ನ ಗಂಡ. ಯಾವತ್ತಾದ್ರೂ ಒಂದು ಶರ್ಟ್ ತಂದು ಕೊಟ್ಟಿದ್ಯಾ? ರೀ ನಾಗರಾಜು, ಹೆಂಡತಿ ಆದ್ರೆ ತಂದ್ಕೊಡಲ್ಲ ರೀ, ಬೇರೆ ತರದ್ದು ಯಾವ್ದಾದ್ರು ಟೈಪ್ ಸಂಬಂಧ ಇದ್ರೆ ಬರುತ್ತೆ. ವಿಶ್ಕಂಠವ್ರೆ, ವಿಶಾಲಾಕ್ಷಿ ಅವರು ಯಾರ ಶರ್ಟ್ ಮೇಲೆ ಟೀ ಚೆಲ್ಲಿದ್ರು ಹೊಸ ಶರ್ಟ್ ತಂದು ಕೊಡ್ತಾರ? ಹೌದು, ಮತ್ತೆ ಕೊಡಿಸ್ಲೇಬೇಕು. ನಮಗೊಂದು ಅನುಮಾನ, ಶರ್ಟ್ ಮೇಲೆ ಟೀ ಚೆಲ್ಲಿದ್ರೆ ಶರ್ಟ್ ಬಂತು, ಪ್ಯಾಂಟ್ ಮೇಲೆ ಟೀ ಚೆಲ್ಬಿಟ್ರೆ? ಅರೇ, ಲುಂಗಿ ಇರುತ್ತಲ್ರಿ ರಕ್ಷಣೆಗೆ. ಬಸವನಿಗೆ ಮಾತ್ರ ಹೊಸ ಶರ್ಟಾ? ವಿಶ್ಕಂಠು, ನೀವು ಕೇಳಿ ಸಿಗ್ಬೋದು. ಹಂಗೆ ಕೇಳಲ್ಲ, ನಂಗೂ ಶರ್ಟ್ ಬರಂಗ್ ಮಾಡ್ತೀನಿ, ನೋಡ್ತೀನಿ. ವಿಶಾಲಾಕ್ಷಿ ಅವರೇ, ಏನು? ಈ ಶರ್ಟ್ ಎಲ್ಲಿಂದ ತಂದಿದ್ದು? ಸೀರೆ ಅಂಗಡಿಯಿಂದ.
ಸೀರೆ ಅಂಗಡಿ ಸೀರೆ ಅಂಗಡಿ ಶರ್ಟ್ ಸಿಗುತ್ತಾ? ನೀವೇ ಹೋಗಿ ಕೇಳಿ ಗೊತ್ತಾಗುತ್ತೆ. ಪರವಾಗಿಲ್ಲ, ನೀವೇ ಹೇಳಿ. ರೇ ನನ್ನ ಮೇಲೆಲ್ಲ ಟೀಚರ್ ಬಿಟ್ರಲ್ರೇ, ನಂಗೆ ಹೊಸ ಶರ್ಟ್ ಕೊಡ್ಸಿ. ಅಂದ್ಮೇಲೆ ವಿಷಯಗಂಟು ನಿಮಗೂ ಒಂದು ಶರ್ಟ್ ಬರ್ಬೇಕಲ್ಲ. ಕೊಡ್ಸಿ ನಾನೇನಿದ್ರೆ ಕೊಡಿಸ್ಬೇಕು? ವಿಷ್ಕಂಟು ಸದ್ಯಕ್ಕೆ ಇದನ್ನ ಹಾಕೊಳ್ಳಿ. ನಾನೇನ್ ಸಿಗ್ನಲ್ ಅಲ್ಲಿ ಹೋಗಿ ಇದನ್ನ ಹಾಕೊಂಡು ಕಲೆಕ್ಷನ್ ಮಾಡ್ಕೋಬೇಕು ಅಂತ ಆಸೆ ಇಲ್ಲ. ಹಾಗಲ್ಲ ವಿಶಾಲಾಕ್ಷಿ ಅವರೇ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ತುಪ್ಪನ. ಯೋ ನಿನ್ ಮಕ ಮುಚ್ಚ, ಅದು ತುಪ್ಪ ಅಲ್ಲ ಹಣ ಸುಣ್ಣ. ನಂಗೆ ಗೊತ್ತಿಲ್ಲ, ನಂಗೊಂದು ಹೊಸ ಶರ್ಟ್ ಬೇಕು. ರೀ ನಾನು ಯಾಕ್ರಿ ನಿಮಗೆ ಕೊಡಿಸ್ಬೇಕು? ಅವಾಗ್ಲೇ ನಾನು ಬಸ್ಸೋಗಿ ಟೀ ಕೊಡೋಣ ಅಂತ ತಂದೆ, ಅವಾಗ ನಾನು ಅವ್ರ ಶರ್ಟ್ ಮೇಲೆ ಚಲ್ದೆ ಅಂತ ಅವ್ರಿಗೆ ಹೊಸ ಶರ್ಟ್ ತಂದ್ಕೊಟ್ಟೆ. ಈಗ ನೀವೇ ನಿಮ್ ಶರ್ಟ್ ಮೇಲೆ ಚಲ್ಕೊಂಡ್ರೆ ನಾನು ಯಾಕ್ರಿ ತಂದ್ಕೊಡ್ಲಿ? ಇದು ಒಳ್ಳೆ ಕಥೆ ಆಯ್ತಲ್ಲ. ನೀವು ಚೆಲ್ಲಿದ್ರು ನಾನ್ ಚೆಲ್ಕೊಂಡ, ಒಟ್ನಲ್ಲಿ ಚೆಲ್ಕೊಳ್ಳೋದು ಇಂಪಾರ್ಟೆಂಟ್. ಅರ್ಧ ತಪ್ಪು ನಿಮ್ದು ಇದೆ, ಅರ್ಧ ತಪ್ಪು ನಂದು ಇದೆ. ನಂಗೆ ಗೊತ್ತಿಲ್ಲ, ಹೊಸ ಶರ್ಟ್ ಕೊಡ್ತೀನಿ. ರೀ ನಂಗೆ ಕೊಡ್ಸಕ್ಕಾಗಲ್ಲ, ನನ್ನ ಹತ್ರ ದುಡ್ಡಿಲ್ಲ. ಬಸ್ವನ್ ಮಾತ್ರ ಕೊಡ್ಸಕ್ ದುಡ್ಡು ಇರುತ್ತಾ? ಹೊಸ ಮನೆ ಕಟ್ಟಿಸಿದಾಗ ಹಸುವನ್ನ ಕರ್ಕೊಂಡು ಹೋಗಿ ಮನೆಗೆ ನುಗ್ಗಿಸ್ತಾರೆ, ಎಮ್ಮೆನಲ್ಲ. ಎರಡು ಹಾಲು ಕೊಡೋ ಪ್ರಾಣಿಗಳೇ ಅಲ್ವಾ? ಎಮ್ಮೆ ಹಾಲು ಗಟ್ಟಿ ಇರುತ್ತೆ, ಬೆಲೆ ಜಾಸ್ತಿ. ಕರೆಕ್ಟ್ ಆಗಿ ಹೇಳಿದ್ರಿ. ಕತ್ತೆ ಹಾಲು ಸಿಕ್ಕಾಬಿಟ್ಟೆ ಕಾಸ್ಟ್ಲಿ, ಲೀಟ್ರಿಗೆ 2000. ಅಂದ್ರೆ ನಿಮ್ ಮಾತಿನ ಅರ್ಥ ಅವ್ರ ಪ್ರಕಾರ ನಾನು ಎಮ್ಮೆ, ನಿಮ್ ಪ್ರಕಾರ ನಾನು ಕತ್ತೆ ಅಂತನಾ? ಏನಾರ ತಿಳ್ಕೊಳ್ರಿ, ಆದ್ರೆ ನೆಂದೋಗಿರೋ ಶರ್ಟ್ ಅಲ್ಲಿ ನಾನು ಹೆಂಗ್ರಿ ಇರೋದು? ರೇ ವಿಷ್ಕಂಡು, ನಾಳೆ ನಿಮಗೆ ಟೀ ನೆಗಡಿ ಆಗ್ಬಿಟ್ರೆ? ಉಯ್ಮಾ, ಟೀ ನೆಗಡಿನಾ? ಹೌದು ಆಶಾ, ಮಳೆಯಲ್ಲಿ ನೆಂದ್ರೆ ಮಾಮೂಲಿ ನೆಗಡಿ, ಟೀನಲ್ಲಿ ನೆಂದ್ರೆ ಟೀ ನೆಗಡಿ. ಅಂದ್ರೆ ನನ್ಗೇನಾದ್ರೂ ಪರವಾಗಿಲ್ಲ ಅಂತನಾ? ಸುಮ್ನೆ ಯಾಕ್ರಿ ಹೊಟ್ಟೆ ಹೊರ್ಕೊಳ್ತೀರಾ? ಈಗ ಈ ಶರ್ಟ್ ಚೆನ್ನಾಗಿದ್ಯೋ ಇಲ್ವೋ ಅಂತ ಹೇಳಿ ಸಾಕು. ಈಗ ನೀವು ನನಗೆ ಹೊಸ ಶರ್ಟ್ ತಂದ್ಕೊಡಲ್ಲ? ಇಲ್ಲ ತಂದ್ಕೊಡಲ್ಲ? ಇಲ್ಲ. ಆಯ್ತು ಬಿಡಿ, ಟೀನ ನಿಮ್ಮ ಮೇಲೆ ಚೆಲ್ಲಿ ಹೊಸ ಟಾಪ್ ನಾನೇ ತಂದ್ಕೊಡ್ತೀನಿ.